ನಮಸ್ಕಾರ ವೀಕ್ಷಕರೇ. ಈ ದಿನ ಟಿ ಯಲ್ಲಪ್ಪ ಅವರು ಬರೆದಂತಹ ಚಪ್ಪಲಿಗಳು ಮತ್ತು ನಡಿಗೆ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಜಗದ ಕೊಳಕನೆಲ್ಲ ಮೆಟ್ಟಿ ಬರುವ, ಜಗದ ಕೊಳಕನೆಲ್ಲ ಮೆಟ್ಟಿ ಬರುವ, ನನ್ನ ಚಪ್ಪಲಿಗಳನ್ನು ಕೊಳಕೆಂದು, ನನ್ನ ಚಪ್ಪಲಿಗಳನ್ನು ಕೊಳಕೆಂದು ಬಾಗಿಲಲ್ಲೇ ಬಿಟ್ಟು ಒಳಬಂದು ಬೀಗುತ್ತೇನೆ, ಬಾಗಿಲಲ್ಲೇ ಬಿಟ್ಟು ಒಳಬಂದು ಬೀಗುತ್ತೇನೆ. ನಾನು ಪರಿಶುಭ್ರನೆಂದೆಲ್ಲ, ಕ್ಷಮಿಸಿ ನಾನು ಪರಿಶುಭ್ರನೆಂದೆಲ್ಲ, ಜಗದೆಲ್ಲ ಕೊಳಕಿಗಿಂತಲೂ ಜಗದೆಲ್ಲ ಕೊಳಕಿಗಿಂತಲೂ ಮಿಗಿಲಾದ ಕೊಳಕನ್ನು ಅವು ನನ್ನ ಮನೆಯೊಳಗೂ ತುಳಿದು ಕೊಳಕಾಗದಿರಲೆಂದು, ಅವು ನನ್ನ ಮನೆಯೊಳಗೂ ತುಳಿದು ಕೊಳಕಾಗದಿರಲೆಂದು. ಈ ಕವಿತೆಯ ಈ ಪದ್ಯದ ಸಾರಾಂಶವನ್ನು ಗಮನಿಸ್ತಾ ಹೋದಾಗ ತುಂಬ ಸುಂದರವಾದಂಥ ಸಂದೇಶಗಳನ್ನು ಕೊಡ್ತಕ್ಕಂಥದ್ದನ್ನು ಕಾಣ್ತೀವಿ. ಇಡೀ ಜಗತ್ತಿನ ಹೊಲಸನ್ನೆಲ್ಲ ಮೆಟ್ಟಿ ಬರುವ ಚಪ್ಪಲಿಗಳನ್ನು ಮನೆಯ ಹೊರಗೆ ಕೊಳಕು ಎಂದು ಬಿಟ್ಟು ಬರ್ತಕ್ಕಂಥದ್ದು. ಆ ಚಪ್ಪಲಿಯನ್ನು ಬಿಟ್ಟು ಬಂದಾಗ ಒಂದು ರೀತಿಯ ಗರ್ವದಿಂದ ಬೀಗ್ತಕ್ಕಂಥದ್ದು. ಅದರ ಜೊತೆಗೆ ಮತ್ತೆ ಕ್ಷಮಿಸಿ ನಾನು ಪರಿಶುಭ್ರನೆಂದು ಅಲ್ಲ ಅಂತಕ್ಕಂಥ ಮಾತನ್ನು ಕವಿ ಹೇಳ್ತಕ್ಕಂಥದ್ದು. ಅದರ ಜೊತೆಗೆ ಜಗತ್ತಿನ ಎಲ್ಲ ಕೊಳಕಿಗಿಂತಲೂ ಮಿಗಿಲಾದಂತಹ ಕೊಳಕನ್ನು ಅವು ನನ್ನ ಮನೆಯೊಳಗೂ ತುಳಿದು ಕೊಳಕಾಗದಿರಲಿ ಎಂದು. ಎಷ್ಟೊಂದು ಸುಂದರವಾದಂತಹ ಸಾಲುಗಳು ಅಲ್ವಾ. ಚಪ್ಪಲಿಗಳು ಅಂದರೆ ಜಗತ್ತಿನ ಎಲ್ಲ ಕೊಳಕುಗಳನ್ನು ತುಳಿದು ಒಳಗೆ ಬರುವುದರ ಜೊತೆಗೆ ಅವು ಮತ್ತೆ ಮಿಗಿಲಾದಂತಹ ಕೊಳಕನ್ನು ಅವು ಮನೆಯೊಳಗೆ ತುಳಿದು ಮತ್ತಷ್ಟು ಕೊಳಕಾಗದಿರಲಿ ಎಂದು ಚಪ್ಪಲಿಗಳನ್ನು ಹೊರಗೆ ಬಿಟ್ಟು ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ಕವಿ ಇಲ್ಲೇ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಮತ್ತೆ ಮುಂದಿನ ಸಾಲುಗಳಲ್ಲಿ, ಮನೆಯೊಳಗಿನ ಇಷ್ಟು ಕೊಳಕಿನ ನಡುವೆ ಮಲಗಿರುವ ನಾನು, ಮನೆಯೊಳಗಿನ ಇಷ್ಟು ಕೊಳಕಿನ ನಡುವೆ ಮಲಗಿರುವ ನಾನು, ಆಗಾಗ ಎದ್ದು ದೇವಸ್ಥಾನಕ್ಕೆ ಹೋಗುತ್ತೇನೆ, ಆಗಾಗ ಎದ್ದು ದೇವಸ್ಥಾನಕ್ಕೆ ಹೋಗುತ್ತೇನೆ. ಕ್ಷಮಿಸಿ ದೇವಸ್ಥಾನ ಶುದ್ಧವಾಗಿದೆ ಎಂದಲ್ಲ, ಕ್ಷಮಿಸಿ ದೇವಸ್ಥಾನ ಶುದ್ಧವಾಗಿದೆ ಎಂದಲ್ಲ, ನನ್ನೊಳಗಿನ ಅಷ್ಟೂ ಕೊಳಕನ್ನು ಅಲ್ಲಿ ವಿಸರ್ಜಿಸಿ ಬರಬಹುದೆಂದು, ನನ್ನಲ್ಲಿರುವ ಅಷ್ಟೂ ಕೊಳಕನ್ನು ಅಲ್ಲಿ ವಿಸರ್ಜಿಸಿ ಬರಬಹುದೆಂದು. ಇಲ್ಲಿ ಕವಿ ನೇರವಾದಂತಹ ಮಾತುಗಳನ್ನು ಹೇಳ್ತಕ್ಕಂಥದ್ದು, ಮನದಾಳದ ಮಾತುಗಳನ್ನು ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಮನೆಯೊಳಗೆ ಇಷ್ಟು ಕೊಳಕಿನ ನಡುವೆ ಮಲಗಿರುವ ನಾನು ಆಗಾಗ ಎದ್ದು ದೇವಸ್ಥಾನಕ್ಕೆ ಹೋಗುತ್ತೇನೆ ಅಂತಕ್ಕಂಥ ಮಾತನ್ನು ಕವಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಲ್ಲಿ ತುಂಬ ನೇರವಾದಂಥ ವಿಚಾರಗಳನ್ನು ಕವಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಮನದಾಳದ ಭಾವಗಳನ್ನು, ತವಕಗಳನ್ನು ತೆರೆದಿಡ್ತಕ್ಕಂಥದ್ದನ್ನು ಗಮನಿಸ್ಬೋದು. ದೇವಸ್ಥಾನ ಶುದ್ಧವಾಗಿದೆ ಅಂತ ಅಲ್ಲ, ನನ್ನಲ್ಲಿರುವತಕ್ಕಂತಹ ಭಾವಗಳನ್ನು ಕವಿಯ ಹೇಳ್ತಕ್ಕಂಥದ್ದು. ತಮ್ಮಲ್ಲಿರ್ತಕ್ಕಂಥ ಭಾವಗಳನ್ನು, ಕೊಳಕನ್ನು ವಿಸರ್ಜಿಸಿ ಬರಬಹುದು ಅಂತಕ್ಕಂಥ ವಿಚಾರಧಾರೆಯ ಮೂಲಕ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಕವಿ ಹೇಳ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಸಾಲುಗಳಲ್ಲಿ ಮನುಷ್ಯನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ವಿಕಾರ ಭಾವಗಳು ಇರ್ತಕ್ಕಂಥದ್ದು, ಅದೇ ಹೊಲಸು ಅಂತಕ್ಕಂಥದ್ದು. ಅಂಥ ವಿಕಾರ ಭಾವಗಳನ್ನು ದೇವಸ್ಥಾನಕ್ಕೆ ಹೋಗಿ ವಿಸರ್ಜಿಸಿ ಬಂದಾಗ ಒಂದು ರೀತಿಯ ಸಮಾಧಾನ ಅಂತಕ್ಕಂಥ ಮಾತನ್ನು ಕವಿ ಹೇಳ್ತಕ್ಕಂಥದ್ದು. ಆದರೆ ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಅತ್ಯಂತ ಪರಿಶುದ್ಧನಲ್ಲ ಅಂತಕ್ಕಂಥ ಮಾತನ್ನು, ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಕೆಲವೊಂದಿಷ್ಟು ವಿಚಾರಗಳು, ಕೆಟ್ಟ ವಿಚಾರಗಳು ಇದ್ದೇ ಇರುತ್ತವೆ, ಕೆಲವೊಂದಿಷ್ಟು ಅಂತ ಹೇಳ್ಬೋದು. ಆದರೆ ಆ ವಿಚಾರಗಳನ್ನು ವಿಸರ್ಜಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು. ಒಂದು ರೀತಿಯಾಗಿ ಪಶ್ಚಾತ್ತಾಪದ ಭಾವಗಳನ್ನು ಕವಿ ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಜೊತೆಗೆ ನೊಂದವರು, ಅಬಲೆಯರು, ಹಸಿದವರು, ನತದೃಷ್ಟರ ನೋವಿಗಾಗಿ ನಾನು, ನೊಂದವರು, ಅಬಲೆಯರು, ಹಸಿದವರು, ನತದೃಷ್ಟರ ನೋವಿಗಾಗಿ ನಾನು ಆಗಾಗ ದಾನ ಧರ್ಮಾದಿ ಸಂತರ್ಪಣಾ ಕಾರ್ಯಗಳಲ್ಲಿ ಮಗ್ನನಾಗಿ ಕಣ್ಣೀರು ಮಿಡಿಯುತ್ತೇನೆ. ಕ್ಷಮಿಸಿ ಅಂತ ಹೇಳ್ತಾ ಇದೆಲ್ಲದರ ವಿಚಾರ
ಸಂತನಾಗುವ ಭ್ರಮೆಯಿಂದಲ್ಲ, ಪಾಪ ಪ್ರಜ್ಞೆಯ ಉಪಶಮನಕ್ಕಾಗಿ. ಕೆಲವೊಂದಿಷ್ಟು ಪಾಪ ಪ್ರಜ್ಞೆಗಳನ್ನು ಮಾಡಿದಾಗ ಆ ಪಾಪ ಪ್ರಜ್ಞೆಗಳ ಉಪಶಮನಕ್ಕಾಗಿ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಕವಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಪ್ರತಿಯೊಬ್ಬರು ಕೂಡ ಅಷ್ಟೇ, ಕೆಲವೊಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು. ಆ ದಾನ ಧರ್ಮದ ಹಿಂದೆ ಪಾಪದ ಒಂದಿಷ್ಟು ಕೆಲಸಗಳನ್ನು ಏನಾದರೂ ಮಾಡಿದರೆ ಆ ಪಾಪ ಕಾರ್ಯಗಳು ಉಪಶಮನಕ್ಕಾಗಿ ಇಂಥ ಕಾರ್ಯಗಳನ್ನು ಕೆಲವೊಂದು ಸಾರಿ ಮಾಡ್ತಾ ಹೋಗ್ತಕ್ಕಂಥದ್ದು ಮನುಷ್ಯನ ಸಹಜ ಗುಣ ಅಂತಕ್ಕಂಥದ್ದನ್ನು ಕವಿ ತುಂಬ ಸುಂದರವಾಗಿ ಸೆರೆ ಹಿಡಿದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಜೊತೆಗೆ ಮತ್ತೊಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ. ಇದೆಲ್ಲ ಕಾರ್ಯಗಳನ್ನು ಮಾಡುವುದು ನಿಮ್ಮ ಅಭಿನಂದನೆಗಾಗಿ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ನೇರವಾಗಿ ಹೇಳ್ತಕ್ಕಂಥದ್ದು. ಹಾಗಾದರೆ ಯಾವುದಕ್ಕಾಗಿ ಅಂದಾಗ, ನನ್ನನ್ನು ಸದಾ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ನಿಮ್ಮ ಲೋಕಾಯುಕ್ತ ದಾಳಿಯ ಆತ್ಮರಕ್ಷಣೆಗಾಗಿ. ಅಂದರೆ ಸಾಕಷ್ಟು ರೀತಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಆತ್ಮರಕ್ಷಣೆಗಾಗಿ, ಲೋಕಾಯುಕ್ತ ದಾಳಿಯ ಆತ್ಮರಕ್ಷಣೆಗಾಗಿ, ಮನಸ್ಸಿನ ಒಂದು ನೆಮ್ಮದಿಗಾಗಿ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಅವಲಿಯರು, ಹಸಿದವರಿಗೆ, ನತದೃಷ್ಟರಿಗೆ ಸಹಾಯ ಸಹಕಾರವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರವನ್ನು ಕವಿ ತುಂಬ ಸುಂದರವಾಗಿ ಸೂಕ್ಷ್ಮವಾಗಿ ಕವಿತೆಯಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಮೊದಲು ಚಪ್ಪಲಿಗಳು ಮತ್ತು ನಡಿಗೆ ಅಂತ ಹೇಳ್ತಕ್ಕಂಥದ್ದನ್ನು ನೋಡಿದಾಗ ಚಪ್ಪಲಿಗಳನ್ನು ಬಿಟ್ಟು ನಡಿಗೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಲೋಕದಲ್ಲಿ ಎಲ್ಲವನ್ನು ನೋಡ್ತಾ ಹೋದಾಗ ಹೊಲಸು ಇರ್ತಕ್ಕಂಥದ್ದು ಸಹಜ. ಅಂದರೆ ಅನೇಕ ರೀತಿಯಾದಂತಹ ದುರಾಲೋಚನೆಗಳು ಇರ್ತಕ್ಕಂಥದ್ದು, ಅವು ಎಲ್ಲವುಗಳನ್ನು ಇಲ್ಲೇ ತುಂಬ ಸುಂದರವಾಗಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು. ಅವೆಲ್ಲವುಗಳು ಲೋಕದಲ್ಲಿ ಮಾತ್ರ ಅಷ್ಟಲ್ಲ, ಮನೆಯೊಳಗೂ ಕೂಡ ಇರ್ತವೆ ಅಂತಕ್ಕಂಥದ್ದು. ಅವೆಲ್ಲವುಗಳಿಂದ ಮುಕ್ತಿ ಹೊಂದಬೇಕಾತಂದ್ರೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಇವೆಲ್ಲದರಿಂದಾಗಿ ನೆಮ್ಮದಿ ಸಿಗುತ್ತದೆ ಅಂತಕ್ಕಂಥ ಮಾತನ್ನು ಕವಿ ಹೇಳ್ತಕ್ಕಂಥದ್ದು. ಅದರ ಜೊತೆಗೆ ಮತ್ತೊಂದಿಷ್ಟು ವಿಚಾರಗಳನ್ನು ಇಲ್ಲೇ ಕವಿ ಹೇಳ್ತಕ್ಕಂಥದ್ದು, ದಾನ ಧರ್ಮಾದಿಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಇವೆಲ್ಲವುಗಳನ್ನು ಮಾಡುವುದು ಕೊನೆಗೆ ಒಂದು ಎರಡೇ ಸಾಲಿನಲ್ಲಿ ಕವಿತೆಯ ಒಂದಿಷ್ಟು ವಿಚಾರಗಳನ್ನು ತುಂಬ ಸುಂದರವಾಗಿ ಅಭಿವ್ಯಕ್ತಪಡಿಸ್ತಕ್ಕಂಥದ್ದು. ನಿಮ್ಮ ಲೋಕಾಯುಕ್ತ ದಾಳಿಯ ಆತ್ಮರಕ್ಷಣೆಗಾಗಿ, ಆತ್ಮರಕ್ಷಣೆ ಅಂತಕ್ಕಂಥದ್ದನ್ನು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಎಲ್ಲ ಒಂದಿಷ್ಟು ಕಾರ್ಯಗಳನ್ನು ಮಾಡಲೇಬೇಕಾದಂಥ ಸಂದರ್ಭಗಳು ಬರ್ತವೆ ಅಂತಕ್ಕಂಥದ್ದನ್ನು ಕವಿ ಹೇಳ್ತಕ್ಕಂಥದ್ದು. ಟಿ ಯಲ್ಲಪ್ಪನವರ ಕವಿತೆಯನ್ನು ಆಲಿಸಿದ ತಮಗೆಲ್ಲ ಅನಂತ ಧನ್ಯವಾದಗಳು.